ಬಿಜೆಪಿಗೆ ಬೇಕು ಅಂದ್ರೆ ಸೇರಿಸ್ತಾರೆ, ಬಿಜೆಪಿ ಬೇಡ ಅಂದ್ರೆ ಕಿತ್ತಾಕ್ತಾರೆ. ಈಗ ಮಾದೇಪುರದಲ್ಲಿ ಒಂದು ಮನೆ ಒಳಗಡೆ 80 ವೋಟರ್ಸ್ ಅನ್ನ ಸೇರಿಸಿದ್ದಾರೆ. ಒಂದೇ ಮನೆ ಅಡ್ರೆಸ್, ಒಂದು ಮನೆಯಲ್ಲಿ 80 ಇದೆ. ಅವ್ರು ಹೇಳಿದ್ದು ಹೌಸ್ ನಂಬರ್ 35 10/12 ರೂಮು, ಅಲ್ಲಿ 80 ಜನ ವೋಟರ್ಸಿಗೆ ವೋಟರ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಅನ್ನುವ ಆರೋಪ ಮಾಡಿದರು. ಗೋಪಾಲ್ ರೆಡ್ಡಿ ಅವರ ಈ ಅಡ್ರೆಸ್ ಸಿಕ್ತು, ನೆನ್ನೆನೆ ತೋರಿಸಿದೀವಿ, ವಠಾರ ಇದ್ದಂಗಿದೆ ಅದು. ಅಲ್ಲಿ ತಾವು ಬಾಡಿಗೆ ವಸೂಲು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ 35 ಮನೆಗಳನ್ನು ಕಟ್ಟಿಸಿ ಒಂದೊಂದಕ್ಕೆ ಒಂದೊಂದು ನಂಬರ್ ಇವರೇ ಕೊಟ್ಕೊಂಡಿದ್ದಾರೆ. ಮನೆ ನಂಬರ್ 1 2 3 4 ಒಂದು 35 ಮನೆ ನಂಬರ್ಗಳನ್ನು ಮನೆ ಮಾಲೀಕರು ಕೊಟ್ಕೊಂಡಿದ್ದಾರೆ. ಅಲ್ಲಿ ಸರ್ವೆ ನಂಬರು 35 ಅಂತದ್ರದ್ದು. 35 ಮನೆಗಳನ್ನು ಸೇರಿಸಿದ್ರೆ 80 ಮತದಾರರು ಇರುವ ಸಾಧ್ಯತೆ ಇಲ್ವಾ ಅಂದ್ರೆ ಡೆಫಿನೆಟ್ಲಿ ಇರಬಹುದು. ಇಡೀ ದೇಶದಲ್ಲಿ ಚರ್ಚೆಯಾಗಿದೆ. ಅದೇ ಯಾವನೋ ಮಿಸ್ಗೈಡ್ ಮಾಡಿದಾನೆ, ಅದೇ ಹೇಳಿದ್ರಲ್ಲ, ಈ ಮಾತಾಡದೆ ತುಂಬಾ ಉದ್ದ ಹೋಗುತ್ತೆ. ಯಾರೋ ಮಿಸ್ಗೈಡ್ ಮಾಡಿದ್ದಾರೆ, ಅವರು ರಾಹುಲ್ ಗಾಂಧಿಗೂ ಐಡಿಯಾ ಇಲ್ಲ, ಯಾವನೋ ಹೇಳಿದಾನೆ ಅದನ್ನ ಫಾಲೋ ಮಾಡ್ತಾ ಏನಿದೆ. ರಾಜ್ಯದ ನಾಯಕರುಗಳು ನಿನ್ನೆ ಹೋರಾಟವನ್ನೆಲ್ಲ ಮಾಡಿದ್ದಾರೆ. ನಡಿ ಸರ್, ನಮ್ಮ ನಾಯಕರುಗಳಿಗೂ ಕೆಲಸ ಇಲ್ಲ. ಇವಾಗ ಇದೇನೋ MP ಎಲೆಕ್ಷನ್ ಅಲ್ಲಿ ಬೋಗಸ್ ಮಾಡ 136 ಸೀಟ್ ಕಾಂಗ್ರೆಸ್ ಬಂದಿದೆಯಲ್ಲ, ಅದನ್ನು ಬೋಗಸ್ ಅಲ್ವಾ? ಆಮೇಲೆ ನಾನು ಬೆಳಿಗ್ಗೆ ಬೋಗಸ್ ಅಲ್ವಾ? 136 ಸೀಟ್ ಬರೋದಕ್ಕೆ ರೀಸನ್ ಏನು? ಅವರು ಬೋಗಸ್ ಮಾಡಿರ್ತಾರೆ. ಖರ್ಗೆ ಅಳಿಯ ಗೆದ್ದ, ಅದು ಬೋಗಸ್ ಅಲ್ವಾ? ಮಾದೇವಪ್ಪನ ಮಗ ಗೆದ್ದ, ಅದನ್ನು ಸರ್ಚ್ ಮಾಡ್ಲಿ ಬಿಡಿ. ಮಾತಾಡದೆ ಎಲ್ಲೆಲ್ಗ ಹೋಗಿದೆ ತಲೆ ಹೇಳ್ತಾರೆ. ಇವ್ರು ನೋಡಿ, ಇವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿದ್ರು, ಅವ್ರನ್ನೇ ಮಾತಾಡ್ತೀನಿ ಅಂದ್ರು. ನಿಜನಾ? ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು? ಕಾಂಗ್ರೆಸ್ ಅವನೇ. ನಾನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಇಲ್ಲಿ ಬೋಗಸ್ ನಡಿಯಕ್ ಆಗುತ್ತಾ? ನನಗೆ ಗೊತ್ತು ಸರ್, ಇದು ಪಕ್ಕಾ ಬಿಜೆಪಿ ಬೆಲ್ಟ್. ಯಾವನ್ ಏನು ಮಾಡಿದ್ರು ಇಲ್ಲಿ ಬರೋದೇ ಬಿಜೆಪಿ. ಇಷ್ಟೊತ್ತು ಬಿಜೆಪಿ ಸೇರಿದ್ರ? ಇಲ್ಲ ಸರ್, ನನಗೆ ಮಾನ ಮರ್ಯಾದೆ ಇಲ್ಲ, ಎಲ್ಲ ಹೋಯ್ತು. ಕಾಂಗ್ರೆಸ್ ಸೇರ್ಕೊಂಡು ಇರೋ ಮಾನನ ಕಳ್ಕೊಂಡೆ. ನೋಡಿ, ನಮ್ಮ ಮಳಿಯ, ನಮ್ಮ ಫ್ರೆಂಡ್ಸು, ಇವಾಗ ಅವ್ರ ಮುಖ ತೋರ್ಸೋಕು ನಮಗ್ ಬೇಜಾರು. ಹಂಗೆ ಆಗಿದೆ ಇವಾಗ ನನ್ನ ಪರಿಸ್ಥಿತಿ. ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದೀನಿ, ಬೈತಾರೆ, ಏನಣ್ಣ ಇದು ಎಂತ ಪಾರ್ಟಿಗೆ ಓಟ್ ಕೇಳ್ತೀಯಾ ಅಂದ್ರು. ಇದು ಒಂದು ಸತಿ ಹಾಕ್ರು ಅಂದ್ರು ಹಾಕೋದಿಲ್ಲ ಅಂದ್ರು. ಆವಾಗಲೇ ಗೊತ್ತಾಗ್ಬಿಡ್ತು ಕಾಂಗ್ರೆಸ್ ಇಲ್ಲಿ ತೊಳೆದು ಬಿಸಾಕಿದ್ದಾರೆ, ಇಲ್ಲಿ ಏನು ಬಾಕಿ ಇಲ್ಲ ಅಂತ. ರಿಯಲ್ ಮ್ಯಾಟರ್ ಸರ್ ಇದು ಸುಳ್ಳಲ್ಲ ನಾನು ಹೇಳ್ತಾ ಇರೋದು. 6-7 ದಿವಸ ನಾವು ಕ್ಯಾನ್ವಾಸ್ ಮಾಡಿದೀವಿ. ಏನ್